ಯಾರೇ ಆದರೂ ಕೂಡ ಕಾನೂನನ್ನು ಕೈ ತಗೋಬಾರ್ದು ಅಲ್ವಾ. ಶಾಂತಿಯುತವಾದಂಥ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ನಾವು ಸಹಕರಿಸಿದ್ವಿ, ಆದ್ರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತೀವಿ ಅಂತ ನಾರಾಯಣಗೌಡ ಏನ್ ಕ್ರಮ ತಗೊಂಡಿದ್ದೀವಪ್ಪ ನಾವು? ಪ್ರತಿಭಟನೆ ಮಾಡೋದನ್ನು ತಡೆದಿಲ್ಲ ನಾವು, ಕಾನೂನು ಕೈ ತಗೊಳ್ಳೋರು ವಿರುದ್ಧ ಮಾಡಿದ್ದೀವಿ ಅಷ್ಟೇ. ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಆಯ್ತಾ? ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ. ನೋಡೋಣ, ಲೋಕಸಭಾ ಚುನಾವಣೆಗಳಲ್ಲಿ ಅದಕ್ಕೂ ಏನು ಸಂಬಂಧ? ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡೋದಲ್ವಾ? ಕಾನೂನು ಪಾಲನೆ ಮಾಡಬೇಕು ಬೇಡ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಬೇಡ? ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ. ನೀವು ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ, ಹೋರಾಟ ಮಾಡಿ. ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡತಕ್ಕಂಥ ಕೆಲಸ ಮಾಡಿ. ನಿನ್ನೆ ಪ್ರೊಟೆಸ್ಟ್ ಅಲ್ಲಿ ಮಾಡಿದಂತ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ದಾಖಲಾಗಿದ್ದ ಪ್ರಕರಣಗಳನ್ನು ಸರ್ಕಾರ ಏನಾದರೂ ವಾಪಸ್ ತಗೊಳ್ಳುತ್ತಾ? ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತೀನಿ. ಯಾರೇ ಆದರೂ ಕೂಡ ಕಾನೂನನ್ನು ಕೈ ತಗೋಬಾರ್ದು ಅಲ್ವಾ. ಶಾಂತಿಯುತವಾದಂಥ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ನಾವು ಸಹಕರಿಸಿದ್ವಿ, ಆದ್ರೆ ಈಗ ನಮ್ಮ ವಿರುದ್ಧ ಈ ರೀತಿ ಕ್ರಮ ಮಾಡ್ತೀವಿ ಅಂತ ನಾರಾಯಣಗೌಡ ಏನ್ ಕ್ರಮ ತಗೊಂಡಿದ್ದೀವಪ್ಪ ಬಂಧಿಸಿರೋ ನಾವು? ಪ್ರತಿಭಟನೆ ಮಾಡೋದನ್ನು ತಡೆದಿಲ್ಲ ನಾವು, ಕಾನೂನು ಕೈ ತಗೊಳ್ಳೋರು ವಿರುದ್ಧ ಮಾಡಿದ್ದೀವಿ ಅಷ್ಟೇ. ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಆಯ್ತಾ? ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ. ನೋಡೋಣ, ಲೋಕಸಭಾ ಚುನಾವಣೆಗಳಲ್ಲಿ ಅದಕ್ಕೂ ಏನು ಸಂಬಂಧ? ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡೋದಲ್ವಾ? ಕಾನೂನು ಪಾಲನೆ ಮಾಡಬೇಕು ಬೇಡ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಬೇಡ? ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ. ನೀವು ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ, ಹೋರಾಟ ಮಾಡಿ. ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ